ಮಾರ್ಷಲ್ಸ್ ಇದ್ದಾರೆ, ಲಿಂಕ್ ವರ್ಕರ್ಸ್ ಇದ್ದಾರೆ, ಮನೆ ಮನೆಗೆ ಹೋಗಿ ಕಸ ಕಲೆಕ್ಟ್ ಮಾಡುವಂಥ ಸಿಬ್ಬಂದಿ ಇದ್ದಾರೆ, ಆಟೋ ಟಿಪ್ಪರ್ಗಳಿದ್ದಾವೆ. ಇವೆಲ್ಲವೂ ಕೂಡ ಏನು ವ್ಯವಸ್ಥೆ ಇದೆ ಅದು ಸರಿಯಾಗಿ ಕೆಲಸ ಮಾಡಬೇಕು. ಇದನ್ನು ನಾನು ಇವತ್ತು ಅವರಿಗೆ ಒತ್ತಾಯ ಮಾಡಿ ಹೇಳಿದ್ದೇನೆ. ಮತ್ತು ಅವರಿಗೆ ನಾನು ಒಂದು ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇನೆ. ನಾನು ಫೀಲ್ಡ್ಗೆ ಬರೋದಕ್ಕೆ ಶುರುವಾದ ಮೇಲೆ ಫೀಲ್ಡ್ ಕೆಲಸ ಮಾಡದೇ ಇರುವಂಥದ್ದು ಕಂಡು ಬಂದರೆ ಆವಾಗ ಅವರು ಅದಕ್ಕೆ ಆ್ಯಕ್ಷನನ್ನು ಕೂಡ ಅವರು ಫೇಸ್ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಅವರಿಗೆ ಕೊಟ್ಟಿದ್ದೇನೆ. ನನ್ನ ಪ್ರಕಾರ ನಮ್ಮ ಇರುವಂಥ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಿದರೆ ಒಂದು 50% ಅಂತೂ ಸುಧಾರಣೆ ತರಲಿಕ್ಕೆ ಅವಕಾಶ ಇದೆ. 50% ಸುಧಾರಣೆ ಆಗುತ್ತೆ. ಅವರು ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡಬೇಕು, ಕೊಟ್ಟಿರೋ ಟೈಮಲ್ಲಿ ಕಲೆಕ್ಷನ್ ಮಾಡಬೇಕು. ಕೆಲವು ಕಡೆ ಆ ಬೀದಿಗಳಿಗೆ ಹೋಗ್ತಾ ಇಲ್ಲ, ಅಂಥ ಸಂದರ್ಭದಲ್ಲಿ ಜನ ತಂದು ಅಲ್ಲಿ ಇಲ್ಲಿ ಬಿಸಾಕ್ತಾರೆ, ಟೈಮ್ಗೆ ಹೋಗ್ತಾ ಇಲ್ಲ. ಕೆಲವು ದಿನ ಕೆಲವು ವೆಹಿಕಲ್ಸೇ ಬರೋದಿಲ್ಲ, ಸಿಬ್ಬಂದಿನೇ ಬರೋದಿಲ್ಲ. ಈ ಥರದ್ದನ್ನೆಲ್ಲ ನೀವು ಸುಧಾರಣೆ ಮಾಡಬೇಕು ಅಂತೇಳಿ ನಾನು ಇವತ್ತು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ನೀವು ಕೆಲವು ಏರಿಯಾದಲ್ಲಿ ಮನೆ ಮನೆ ಕಲೆಕ್ಷನ್ನು 65, 70, 80% ಮುಟ್ಟಿದ್ದಾರೆ. ಕೆಲವು ಏರಿಯಾದಲ್ಲಿ ಇನ್ನೂ ಬರೀ 45% ಇದೆ. ರಿಪೀಟ್ ಮಾಡ್ತೇನೆ, ಕೆಲವು ಏರಿಯಾದಲ್ಲಿ ಮನೆ ಮನೆಗೆ ಹೋಗಿ ಕಸ ಬೇರ್ಪಡಿಸಿ ಸೆಗ್ರಿಗೇಟೆಡ್ ವೇಸ್ಟ್ ಕಲೆಕ್ಷನ್ನು 70-80%ವರೆಗೂ ಮುಟ್ಟಿದ್ದಾರೆ ಕೆಲವರು. ಇನ್ನು ಕೆಲವು ಕಡೆ 40-45% ಅಲ್ಲಿದೆ. ಕೆಲವರು ಚೆನ್ನಾಗಿ ಕೆಲಸ ಮಾಡೋಕ್ಕೆ ಯಾಕೆ ಆಗುತ್ತೆ, ಇನ್ನು ಕೆಲವ್ರಿಗೆ ಯಾಕೆ ಆಗೋದಿಲ್ಲ? ಏನು ಕಾರಣ ಇದಕ್ಕೆ? ಕೆಲವು ಏರಿಯಾ ಮೇಲೆ ವ್ಯತ್ಯಾಸ ಇರಬಹುದು. ಸ್ವಲ್ಪ ಒಳ್ಳೆ ಏರಿಯಾಗಳಲ್ಲಿ ಸೆಗ್ರಿಗೇಷನ್ ಚೆನ್ನಾಗಾಗ್ಬೋದು, ಬಡವರಿರೋ ಕಡೆ ಸ್ವಲ್ಪ ಕಷ್ಟ ಇರಬಹುದು. ಆದರೆ ಅದನ್ನು ಹೊರತುಪಡಿಸಿ ನಾವು ಸರಾಸರಿ ತಗೊಂಡಾಗ ಕನಿಷ್ಠ ಒಂದು 65% ಆದರೂ ಮನೆಯಲ್ಲಿ ಸೆಗ್ರಿಗೇಟೆಡ್ ವೇಸ್ಟನ್ನು ಕಲೆಕ್ಟ್ ಮಾಡಬೇಕು. ಇದನ್ನು ಮಾಡಲಿಲ್ಲ ಅಂತ ಹೇಳಿದರೆ ಅಧಿಕಾರಿಗಳು ಹಾಗೂ ಅಲ್ಲಿ ಯಾರು ಗುತ್ತಿಗೆ ತಗೊಂಡಿದ್ದಾರೆ ಕಾಂಟ್ರಾಕ್ಟ್ರು, ಅವರಿಬ್ಬರ ಮೇಲೂ ಕೂಡ ಕಾಂಟ್ರಾಕ್ಟ್ರಿಗೆ ಪೆನಲ್ಟಿ ಹಾಕಬೇಕಾಗುತ್ತೆ. ಮತ್ತು ನಾವು ನಮ್ಮ ಸಿಬ್ಬಂದಿ ಇದ್ದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಬೇಕಾಗುತ್ತೆ, ಇದನ್ನು ನೋಟಿಸ್ ಕೊಡಬೇಕಾಗುತ್ತೆ. ಇದನ್ನು ಕೂಡ ನಾನು ಇವತ್ತು ಅವರಿಗೆಲ್ಲ ತಾಕೀತು ಮಾಡಿ ಮನವರಿಕೆ ಮಾಡಿ ಹೇಳಿದ್ದೇನೆ. ಫೀಲ್ಡ್ಗೆ ಬಂದಾಗ ಇದು ಆಗದೇ ಇರೋದು ನನಗೆ ಕಂಡು ಬಂದರೆ ಆವಾಗ ಸ್ವಲ್ಪ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನಾನು ಅವ್ರಿಗೆ ಕೊಟ್ಟಿದ್ದೇನೆ. ಹೊಸ ಸಿಸ್ಟಮ್ ತರೋದು ಒಂದು ಕಡೆ ಆದರೆ ಇರೋ ಸಿಸ್ಟಮನ್ನು ಇನ್ನಷ್ಟು ಸುಧಾರಣೆ ಮಾಡಬಹುದು ಅಂತ ನಾನು ನಂಬಿಕೆ ಹೊಂದಿದ್ದೇನೆ. ಇದನ್ನು ಅವ್ರಿಗೆ ನಾನಿವತ್ತು ಮುಕ್ತವಾಗಿ ಅವಕಾಶ ಕೊಟ್ಟು ಕೂಡ ಚರ್ಚೆ ಮಾಡಿದ್ದೇನೆ. ಅವರು ಒಪ್ಕೊಂಡಿದ್ದಾರೆ, ಇಲ್ಲ ಸರ್ ಮಾಡಬಹುದು, ಮಾಡ್ತೀವಿ, ನಾವೆಲ್ಲರೂ ಸೇರಿ ಮಾಡೋಣ ಅಂತ ಅವರು ಕೂಡ ಒಂದು ವಿಶ್ವಾಸದ ಮಾತನ್ನು ಹೇಳಿದ್ದಾರೆ. ಸೊ ಸುಧಾರಣೆ ಮಾಡಬಹುದು ಅಂತ ನಾನು ಕೂಡ ನಂಬಿದ್ದೇನೆ. ನಂಬರ್ 1 ಪ್ರಯಾರಿಟಿ ನಮಗೆ ಈ ಕಸದ ಸಮಸ್ಯೆಯನ್ನು ಕಂಟ್ರೋಲ್ಗೆ ತರುವಂಥದ್ದು. ಈ ವಿಷಯದಲ್ಲಿ ಜನಗಳ ಸಹಕಾರ 50% ಜನಗಳ ಸಹಕಾರದ ಮೇಲೆ ನಿಂತಿದೆ. ಇದು ನೀವು ಹೇಳ್ಬೋದು ನಿಮ್ಮ ಸಿಬ್ಬಂದಿ, ನಿಮ್ಮ ಕಾರ್ಪೊರೇಷನ್ನು, ನಿಮ್ಮವ್ರು ಸರಿಯಾಗಿ ಮಾಡ್ತಾ ಇಲ್ಲ ಅಂತ, ಅದೆಲ್ಲ ಇರ್ಬೋದು, ನಾನು ಅಲ್ಲ ಯಾವುದು ಅಲ್ಲ ಗೆಳಿತಾ ಇಲ್ಲ. ಆದರೆ ಜನನೂ ಕೂಡ ನಮಗೆ ಸಹಕಾರ ಕೊಡಲಿಲ್ಲ ಅಂದರೆ ನಮ್ಮ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಿದರೂ ನಾವು ಯಶಸ್ಸು ಕಾಣಲಿಕ್ಕೆ ಆಗೋದಿಲ್ಲ. ಜನಗಳಿಂದ ನಮ್ಮ ಸಹಕಾರ ಏನು ನಾವು ನಿರೀಕ್ಷೆ ಮಾಡ್ತೇವೆ? ದಯವಿಟ್ಟು ನಿಮ್ಮ ಮನೆ ಹತ್ರ ಕಸೆ ಕಲೆಕ್ಟ್ ಮಾಡೋಕ್ಕೆ ಸಿಬ್ಬಂದಿ ಬರಲಿಲ್ಲ ಅಂತ ಹೇಳಿದ್ರೆ ನೀವು ನಮ್ಮ ಅಧಿಕಾರಿಗಳಿಗೆ ಹೇಳಿ ನಮ್ಮ ಬೀದಿಗೆ ಬರ್ತಾ ಇಲ್ಲ ಅಂತ. ಅವರು ಬರೋ ಹಾಗೆ ಮಾಡೋದು ನಮ್ಮ ಕಾರ್ಪೊರೇಷನ್ ಕೆಲಸ. ರಿಪೀಟ್ ಮಾಡ್ತೇನೆ, ನಿಮ್ಮ ಬೀದಿಗೆ ಕಸ ಕಲೆಕ್ಟ್ ಮಾಡೋದಕ್ಕೆ ಸಿಬ್ಬಂದಿ ಬರದೇ ಹೋದರೆ ಅವರನ್ನು ಬರೋ ಹಾಗೆ ಮಾಡುವುದು ಕಾರ್ಪೊರೇಷನ್ನ ಕರ್ತವ್ಯ. ಇದು ನಮ್ಮ ಜವಾಬ್ದಾರಿ. ಆದರೆ ಬಂದರೂ ಕೂಡ ನೀವು ಕಸ ತಗೊಂಡು ಬಂದು ರೋಡ್ ಸೈಡಲ್ಲಿ ಹಾಕಿದರೆ, ನೀವು ಕಸ ಬಿಸಾಕೋದೇ ಒಂದು ಏನು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ರೋಡ್ ಸೈಡಲ್ಲಿ ಎತ್ತೋದೇ ಒಂದು ಕೆಲಸ ಆಗೋಗುತ್ತೆ. ಅದನ್ನು ಮಾಡೋದು ಕಷ್ಟ ಆಗುತ್ತೆ. ನಿಮ್ಮ ಮನೆ, ರಿಪೀಟ್ ಮಾಡ್ತೇನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾಕಂದರೆ ಎಲ್ಲರಿಗೂ ಸಿಟ್ಟು ಬಂದ್ಬಿಡುತ್ತೆ ಏನಾದರೂ ನಾವು ಸ್ವಲ್ಪ ಡಿಸಿಪ್ಲಿನ್ ತರಕ್ಕೆ ಹೋದರೆ. ನಿಮ್ಮ ಮನೆ ಹತ್ರ ಕಸ ತೆಗಿಯೋರು ಬರಲಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಬರೋ ಹಂಗೆ ಮಾಡೋದು ನಮ್ಮ ಕರ್ತವ್ಯ, ಅದು ನಮ್ಮ ಜವಾಬ್ದಾರಿ. ವಿ ಆರ್ ಅಕೌಂಟಬಲ್, ವಿ ಆರ್ ಆನ್ಸರಬಲ್.
ಬಟ್ ಬಂದರೂ ಕೂಡ ನೀವು ನಾನು ಬೆಳಿಗ್ಗೆ 9 ಗಂಟೆಗೆ ನನಗೆ ಆಗೋದಿಲ್ಲ, ರಾತ್ರಿ ಬರಬೇಕು, ಆ ಟೈಮ್ಗೆ ಬರಬೇಕು, ಈ ಟೈಮ್ಗೆ ಬರಬೇಕು ಅಂತೇಳಿ ಎಲ್ಲ ತಗೊಂಡು ಬಂದು ರಸ್ತೆ ಬದಿಯಲ್ಲಿ ಬಿಸಾಕಿದರೆ, ಬಿಸಾಕಿದ ಕಸನೆಲ್ಲ 24 ಗಂಟೆ ಎದ್ದಬೇಕು ಅಂದರೆ ಪ್ರಾಕ್ಟಿಕಲಿ ಕಷ್ಟ ಸಾಧ್ಯ ಅದು. ಇದರಿಂದ ನಮ್ಮ ಬೆಂಗಳೂರಿನ ಆರೋಗ್ಯನೂ ಕೆಡುತ್ತೆ, ಬೆಂಗಳೂರಿನ ಸೌಂದರ್ಯನೂ ಕೆಡುತ್ತೆ. ಸುಧಾರಣೆ ಆಗಬೇಕಂದ್ರೆ ನಮ್ಮ ಸಿಸ್ಟಮನ್ನು ನಾವು ಸರಿ ಮಾಡಲಿಕ್ಕೆ ಬದ್ಧರಾಗಿದ್ದೇವೆ ನಾವು. ಆದರೆ ಜನಗಳು ಕೂಡ ಕೋಆಪ್ರೇಟ್ ಮಾಡಬೇಕು ಅಂತ ನಾನು ಜನಗಳಲ್ಲಿ ಮನವಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಎಗೇನ್ ರಿಪೀಟ್ ಮಾಡಿ ಹೇಳ್ತಾ ಇದ್ದೇನೆ, ನಿಮ್ಮ ಮನೆ ಹತ್ರ ಬರಲಿಲ್ಲ ಅಂದರೆ ನಮ್ಗೆ ಹೇಳಿ, ಬರೋಂಗೆ ಮಾಡ್ತೇವೆ. ಆದರೂ ಕೂಡ ತಗೊಂಡು ಬಂದು ಬಿಸಾಕೋದಕ್ಕೆ ನಿಲ್ಲಿಸಿ, ನೀವು ಮನೆ ಹತ್ರ ಕಸ ಕೊಡೋ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ, ಬಿಸಾಕೋದೇ ನಮಗೆ ಒಂದು ಅಭ್ಯಾಸ ಆಗಿಬಿಟ್ರೆ, ಆ ಬಿಸಾಕಿದ ಕಸನೆಲ್ಲ ಎತ್ತುತ್ತಾನೇ ಇರಬೇಕು ಅಂತ ಹೇಳಿದ್ರೆ ಪ್ರಾಕ್ಟಿಕಲಿ ಕಷ್ಟ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಜನಗಳಲ್ಲೂ ನಾನು ಸಹಕಾರವನ್ನು ಬಯಸ್ತಾ ಇದ್ದೇನೆ, ಜನಗಳಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಬೆಂಗಳೂರು ಸುಧಾರಣೆ ಆಗಬೇಕು, ಬೆಂಗಳೂರಿನ ಜೀವನ ಗುಣಮಟ್ಟ ಸುಧಾರಣೆ ಆಗಬೇಕು, ವಾಸ ಮಾಡ್ತಕ್ಕಂಥ ಜನಗಳ ಆರೋಗ್ಯ ಸುಧಾರಣೆ ಆಗಬೇಕು, ಬೆಂಗಳೂರಿನ ಸೌಂದರ್ಯ ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಜನಗಳ ಸಹಕಾರನೂ ಅವಶ್ಯಕತೆ ಇದೆ. ನಮ್ಮ ಸಿಸ್ಟಮನ್ನು ನಾವು ರಿಪೇರಿ ಮಾಡ್ತೇವೆ, ನಮ್ಮ ಸಿಸ್ಟಮನ್ನು ನಾವು ಸುಧಾರಣೆ ಮಾಡ್ತೇವೆ, ಆಡಳಿತಕ್ಕೆ ಚುರುಕು ಮೂಡಿಸ್ತೇವೆ. ನಮ್ಮ ಕಾಂಟ್ರಾಕ್ಟರ್ಸ್ ಯಾರಿದ್ದಾರೆ ಅವರು ಕೂಡ ಸರಿಯಾಗಿ ಕೆಲಸ ಮಾಡುವಂಗೆ ನಾವು ಪ್ರಯತ್ನ ಮಾಡ್ತೇವೆ. ಆದರೆ ಜನನೂ ಕೂಡ ಸಹಕಾರ ಕೊಟ್ಟರೆ ಖಂಡಿತ ನಾವು ಸುಧಾರಣೆ ತರಲಿಕ್ಕೆ ಆಗುತ್ತೆ. ಅದನ್ನು ನಿಮ್ಮ ಮುಖಾಂತರ ನಾನು ಜನಗಳಲ್ಲೂ ಕೂಡ ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಸಹಕಾರ ಕೊಡಿ. ಯಾಕಂದರೆ ನಿಮಗೆ ಆಶಯ ಇದೆ, ಬೆಂಗಳೂರು ಸುಧಾರಣೆ ಆಗಬೇಕು ಅಂತ ಎಲ್ಲರೂ ಬಯಸ್ತಾರೆ. ಆದರೆ ನಾವಿಬ್ಬರೂ ಕೈ ಜೋಡಿಸಿದರೆ ಮಾತ್ರ ಸುಧಾರಣೆ ಆಗಲಿಕ್ಕೆ ಸಾಧ್ಯ. ನಾನು ನೋಡಿದ್ದೇನೆ, ಯಾಕಂದರೆ ನೀವು ನೋಡ್ತೀರಾ, ನಾವು ನೋಡ್ತೀವಿ. ನಮ್ಮ ಮನೆ ಹತ್ರ ಬಂದರೂ ಕೂಡ ಕಸ ಕಲೆಕ್ಟ್ ಮಾಡೋರು ಕೆಲವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ, ಎಲ್ಲರೂ ಇಲ್ಲ. ದಯವಿಟ್ಟು ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಜನರಲೈಸ್ ಮಾಡಬೇಡಿ. ಕೆಲವರು ಒಂದು 20% ಅಷ್ಟೇ ಮನೆ ಹತ್ರ ಬಂದರೂ ಕೂಡ ತಗೊಂಡು ಬಂದು ರೋಡ್ ಸೈಡಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರೆ. ದಯವಿಟ್ಟು ಇದನ್ನು ಮಾಡಬೇಡಿ ಅಂತ ನಾನು ಮನವಿ ಮಾಡ್ತೇನೆ.